ನಂಬರ್ 64. ಈ ಕಾಲೇಜಿಗೆ ಈ ಥರ ಊರಿಗೆ ಕರೆಸಿ ಒಂದು ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋದು ಆಸೆ ಇತ್ತಣ್ಣ. ಗುರು ಇವತ್ತು ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ BC ಆದವ್ರಿಗೆ ಫೇರ್ವೆಲ್ ಫೆಸ್ಟಿವಲ್ ಇಟ್ಕೊಂಡಿದ್ದಾರೆ. ಇವತ್ತು ಹೋರಿ ಕೂಡ ತರಿಸಿದ್ದಾರೆ BC ಆದವರು. ಫಸ್ಟ್ ಟೈಮ್ ನಮ್ಮ ಕಾಲೇಜಲ್ಲಿ ಹೋರಿ ತರಿಸಿ ಈ ಥರ ಆರಂಭಿಸೋಕತ್ತಿರೋದು. ತುಂಬಾ ಸಖತ್ತಾಗೈತೆ ಹೋರಿ ಮಾತ್ರ, ಫುಲ್ ಸೈಕ್. ಥ್ಯಾಂಕ್ ಯು ಸೊ ಮಚ್. ಹೋರಿ ಯಾವ ಥರ ಡೀಟೇಲ್ಸ್ ಇದೆ ಫುಲ್ಲು ತೋರಿಸ್ತಾ ಹೋಗ್ತೀನಿ, ಕಂಪ್ಲೀಟಾಗಿ ನೋಡ್ತೀನಿ. ನಮ್ಮ ಉತ್ತರ ಕರ್ನಾಟಕದಾಗಂತೂ ಹೋರಿ ಹಬ್ಬ ಅಂದರೆ ಎಲ್ಲರೂ ಎದ್ದು ಕುಣಿತಾರೆ ಗುರು. ಸಿಕ್ಕಾಪಟ್ಟೆ ಸೈಕಾಗಿರುತ್ತೆ ಅಂತ. ನಾನಂತ ಒನ್ ಟೈಮ್ ಹೋಗಿಲ್ಲ, ಹೋರಿ ಮಾತ್ರ ಸೈಕಾಗಿದೆ. ನಿಂತ್ಕೊಂಡು ನೋಡೋಕೆ ಒಂಥರ ಮಜಾನೇ ಮಜಾ ಗುರು. ಇವ್ರು ನೋಡಿ ಹೇಗೆ ಮಾಡ್ತವ್ರೆ. ಈ ಹೋರಿ ಯಾವ ಊರ್ದು ಅಂತಂದರೆ ಮಾಕ್ನೂರ್ ಕಿಂಗ್ ಅಂತೆ ಗುರು. ಮಾಕ್ನೂರ್ದೇ ಅಂತೆ ಹೋರಿ. ಯಾವ ಊರ್ದು ಹೋರಿ? ಹೋರಿ ಮಾಕ್ನೂರ್ ಕಿಂಗ್ ಅಂತ ಗುರು. ಹತ್ರ ಹೋಗಿ ನೋಡೋಕ್ಕೆ ಮೈ ಎಲ್ಲ ಜುಮ್ ಅಂತೈತೆ ಗುರು. ಏನು ಮಾಡೋಣ, ಹತ್ರ ಹೋಗೋಕ್ಕಾಗ್ತಿಲ್ಲ, ಅದಕ್ಕೆ ದೂರ ಇದ್ದಾನೆ ಇವರೇ ಮಾಡ್ತಾಯಿದ್ದೀನಿ. ಆದ್ರೆ ಸೈಕ್. ಹಾಗೆ ಒಳಗಡೆ ಬಂದೆ ಗುರು. ಇಲ್ಲಿ ನೋಡಿದರೆ ಬಲೂನ್ ಕಟ್ತಾ ಇದ್ದಾರೆ PP ಊರಿಗೆ. ಸೈಕ್ ಗುರು. ಬಲೂನ್ ಕಟ್ಟೋದು ಒಂದು ಕಲೆ ಗುರು. ನಿಜವಾಗ್ಲೂ ಸಖತ್ತಾಗಿ ಕಟ್ತಾ ಇದ್ದಾರೆ ಅಂದರೆ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ನೋಡೋಕ್ಕೆ ಒಂಥರ ಮಜಾ ಆಗ್ತಾಯಿದೆ. ಏನೇ ಆದರೂ ನೋಡೋಣ ಅಂತ ಹೇಳಿ ನಿಂತ್ಕೊಂಡಿನಿ ಇವತ್ತು ನಮ್ಮ ಕಾಲೇಜಲ್ಲಿ. ಆದರೂ ಇಂತೂ ರೆಡಿ ಮಾಡಿಬಿಟ್ರಿ ಎಲ್ಲರೂ. ನೋಡಿ ಗುರು, ನೀವು ನಿಮಗೆ ಏನಾದರೂ ಹೋರಿ ಮೇಲೆ ಇಂಟ್ರೆಸ್ಟ್ ಇದ್ದರೆ ನೋಡಿ ಯಾಕೆ ಕಟ್ತಾಯಿದ್ರೆ ಅಂತ ನೋಡಿ ಕಮೆಂಟ್ ಹಾಕಿರಿ ಹೇಗಿದೆ ಅಂತ. ರೆಡಿ ಎಲ್ಲ ಮಾಡ್ಕೊಂಡು ಸೀದಾ ಹೊರಗಡೆ ಬಂದರು ಗುರು. ಇದನ್ನ ಹಾಕ್ತಾಯಿದ್ದಾರೆ. ಆ್ಯಕ್ಚುಲಿ ಯಾರ್ಯಾರಿಗೆ ಹೋರಿ ಬಗ್ಗೆ ಗೊತ್ತಿರೋರು ಹಾಗೆ ಕಮೆಂಟ್ ಮಾಡಿಬಿಡಿ. ಆಗ್ತಾಯಿದ್ರೆ ಒಂಥರ ಮಜಾನ ಗೋಜಾ ಗುರು. ನೋಡಿ ಗುರು, ಯಪ್ಪ ಏನು ಸೈಕ ಕಾಣ್ತಿದ್ದಾರೆ. ನನಗಂತೂ ನಿಜವಲ್ಲ ಹೋರಿ ಮೇಲೆ ಇವತ್ತೆಲ್ಲ ಹೋಗ್ಬಿಡ್ತು ಗುರು. ಸತ್ಯವಾಗ್ಲೂ ನಾನಂತೂ ನೋಡಿದ್ದಿಲ್ಲ ಹೋರಿ ಹಬ್ಬನ. ಅಂದರೆ ಹೋರಿ ಆಕಳ ಎಲ್ಲ ನಾನು ಇದು ಮಾಡಿದ್ದೀನಿ. ಈ ಆಕಾಡದ ಹೋರಿ ನೋಡಿಬಿಟ್ರೆ ಅಂದ್ರೆ ಮೈ ಜುಮ್ ಅನ್ನಿಟ್ಟಿದ್ದೀವಿ ನನಗಂತೂ. ಯಾರ್ಯಾರೆಲ್ಲ ಹೋರಿ ಹಬ್ಬ ನೋಡೋಕೆ ಮಾಡಿ. ಬ್ರೋ, ಯಾವ ಊರ್ದು ಹೋರಿ? ಹೋರಿ ಮಾಕ್ನೂರ್ ಕಿಂಗ್ ಅಂತ. ಹೋರಿ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡಿ ಬ್ರೋ. ಅಣ್ಣ, ಈ ಕಾಲೇಜಿಗೆ ಈ ಥರ ಊರಿಗೆ ಕರೆಸಿ ಒಂದು ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋದು ಆಸೆ ಇತ್ತಣ್ಣ. 3 ವರ್ಷದಿಂದ ಇತ್ತು. ಫಸ್ಟ್ ವರ್ಷ ಸರ್ ಪರ್ಮಿಷನ್ ಕೊಡಲಿಲ್ಲ. ನಿನ್ನೆ ಹೋಗಿ ಪ್ರಿನ್ಸಿಪಲ್ ಸರ್ನ ಪರ್ಮಿಷನ್ ಕೇಳಿದ್ವಿ. ಅವ್ರು ಒಂದ ಮಾತಿಗೆ ಪಾಪ ನಿಮ್ಮ ತಲೆ ಹೆಂಗೆ ಹಂಗೆ ಮಾಡಿರಿ ಅಂತ ಅಂದ್ರಣ. ಹೋರಿ ಮಾಕ್ನೂರನ ನಮ್ಮ ಹಾವೇರಿ ಹೋರಿ ಹಬ್ಬ ಅನ್ನೋದ್ರೊಳಗೆ ಇದ್ರದ ಒಂದು ಶಾಪ್ ಮುಡ್ಸೈತಣ್ಣ. ಇಷ್ಟು ಹೇಳಕ್ಕೆ ಇಷ್ಟ. ಅಂದರೆ ಚೆನ್ನಾಗಿ ಆಡುತ್ತಾ? ಚೆನ್ನಾಗಿ ಆಡುತ್ತೆ. ಎಷ್ಟೊತ್ತೆ ಆಡಿದ್ದೇವೆ ಈಗ? ಅದು ಲೆಕ್ಕ ಇಲ್ಲ ಅಣ್ಣ. ಅಷ್ಟೇ. ನಂಬರ್ 64. ಈ ಹೋರಿ ಮಾಲೀಕ ಇವರೇ ನೋಡಿ. ನೀವೇ ಬ್ರೋ, ಮಾಲೀಕರಲ್ಲ ನೀವು? ಜೊತೆಗೆ ಇರ್ತಾವೆ. ಅದಕ್ಕೆ ಏನು ಮಾಡಿದ್ದು ಇಲ್ಲ ನಂಗಲ್ಲ. ಅಣ್ಣ, ನಾವು ಯಾವ್ದೋ ಹಬ್ಬಕ್ಕೆ ಯಾಕಂದ್ರೆ ತಮ್ಮ ಮಾಡಂತಮ್ಮ ಮಟ್ಟಂತಮ್ಮ ಅಂತ ಬ್ಯಾಡ ಅಂತ ಎಂದು ಹೇಳಿಲ್ಲ ಅಣ್ಣ. ಅವನ್ನ ಏನಾರಾಗಲಿ ನಾನು ಇದು ಎತ್ತಬೇಕು ತಣ ಅಂತಂದ್ರೆ ಒಂದು ಫೋನ್ ಕಾಲಿಗೆ ಅಣ್ಣ ಕಳಿಸ್ಕೊಡ್ರದು ಎತ್ತು. ಪಾಪ ಅವರು ಅಲ್ಲಿ ಕೂಲಿ ಕೆಲಸ ಮಾಡಿ ಬರೋಣ. ಪಾಪ ಒಂದ ಮಾತಿಗೆ ಹುಡುಗರು ಕರೀತಾರಲ್ಲ, ಒಂದು ಮಾತಿ ಬಂದ್ರಣ್ಣ ಅವರು. ಇದೇ ರೀತಿ ರೈತರ ಹಬ್ಬಕ್ಕೆ ರೈತರಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾವಣ್ಣ. ಜೈ ಹೋರಿ ಹಬ್ಬ. ನೋಡೋಕ್ಕೆ ಸೈಕಲ್ವಾ ಗುರು. ನೋಡಿ ಹೇಗಿದೆ ಮಾಕ್ನೂರ್ ಕಿಂಗ್. ಇಷ್ಟವಾದರೆ ನೋಡಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಹೇಗಿದೆ ಅಂತ. ನಮ್ಮ ಕಾಲೇಜ್ BC ಹುಡುಗರು ಅಂತೂ ನೋಡಿ ಗುರು, ಫಂಕ್ಷನಲ್ಲಿ ನಿಜವಾಗ್ಲೂ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ನಿಜವಾಗ್ಲೂ ಫಿಸಿಕಲಿ. ನಿಜವಾಗ್ಲೂ ಸಖತ್ ಮಾಡ್ತಾರೆ ಗುರು. ಏನು ನಿಮ್ಮ ಕಾಲೇಜಲ್ಲಿ ಇದೇ ಥರ ಮಾಡಿರ್ತೀರ ಗುರು? ನಿಜವಾಗ್ಲೂ BC ಆದವ್ರ ಫಂಕ್ಷನ್ನ ಒಳ್ಳೆ ಮಜಾಕ್ ಮಾಡಿದ್ರು ಗುರು. ಒಳ್ಳೆ ಎಕ್ಸ್ಟ್ರಾಡಿನರಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಂದರೆ ಸ್ಟಾರ್ಟಿಂಗ್ ನಾವು ಮಾಡಬೇಕಿತ್ತು. ಆ್ಯಕ್ಚುಲಿ ನಾವು ಇನ್ನೂ 2 ಇಯರ್ ಇದೆ ನಾವು ಮಾಡೋದು. ಬ್ರದರ್ಸ್ ಎಲ್ಲ ಬಿಟ್ಟು ಹಾಕ್ತಾರಲ್ಲ ಅನ್ನೋ ಒಂದು ನೋವಿರುತ್ತೆ. ಆದರೂ ಫಂಕ್ಷನ್ನು ಪಾರ್ಟೀಸು ನೆಕ್ಸ್ಟು ಜೂನಿಯರ್ಸು ಚೆನ್ನಾಗಿ ಸಿಗ್ತಾರಲ್ಲ ಅನ್ನೋ ಒಂದು ಖುಷಿ ಇರುತ್ತೆ. ಕಾಲೇಜ್ ಲೈಫೇ ಹಿಂಗೆ, ಕೆಲವೊಂದು ಸತೆ ಬೇಕಾಗುತ್ತೆ, ಕೆಲವೊಂದು ಸತೆ ಬೇಕಾಗಿರಲ್ಲ. ಒಳ್ಳೆ ಮೆಮೊರೀಸ್ ಇರ್ತವೆ, ಒಳ್ಳೆ ಮೆಮೊರೀಸ್ ಸಿಗೋದಿಲ್ಲ ಕೆಲವೊಂದು ಟೈಮಲ್ಲಿ. ಎಲ್ಲ ಕಾಲೇಜಲ್ಲಿ ಅದೇ ಥರ ಇರೋಲ್ಲ. ಸೇಮ್ ಹೋಗಿ ಒಳ್ಳೆ ಇದೇ ಥರನೇ ಇರುತ್ತೆ ಅನ್ನೋದೊಂದು ಇಲ್ಲ. ಚೆನ್ನಾಗಿ ಒಳ್ಳೆಯದು ಕೆಟ್ಟದ್ದು ಮೇಲೆ ಕೆಳಗೆ ಇರೋವೆ. ಯಾರು ಕೂಡ ಕಾಲೇಜ್ ಲೈಫ್ನ ಮಿಸ್ ಮಾಡ್ಕೋಬೇಡಿ. ಕೆಲವೊಬ್ರು ತುಂಬಾ ಅಚೀವ್ ಮಾಡ್ಕೊಂಡಿರ್ತಾರೆ, ಕೆಲವೊಬ್ರು ಅಚೀವ್ ಮಾಡ್ಕೊಳ್ಳಲ್ಲ. ಎಷ್ಟೋ ಜನ ಹಾಳಾಗಿದ್ದಾರೆ, ಎಷ್ಟೋ ಜನ ಉದ್ಧಾರ ಆಗಿದ್ದಾರೆ. ತುಂಬಾ ಖುಷಿ ಆಗ್ತೈತೆ. ಆದರೂ ನೋಡಿ, ಯಾರು ಕಾಲೇಜ್ ಲೈಫ್ನ ಮಿಸ್ ಮಾಡ್ಕೊಬೇಡ್ರಿ.
ಇಷ್ಟೆಲ್ಲ ಹೇಳಿದ್ದೀನಿ. ನನ್ನ ಬಸ್ ಸ್ಟಾಪ್ ಬಂತು. ಆ್ಯಕ್ಚುಲಿ ವಿಡಿಯೋ ಸ್ಟಾಪ್ ಮಾಡ್ತೀನಿ ಇವಾಗ. ಬಾಯ್ ಬಾಯ್ ಬಾಯ್. ಕಾರ್ತಿಕ್ ಡೇ ಲೈಫ್ ಅಫಿಷಿಯಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ಸ್ನ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್.